ಸರ್ ಇವಾಗ ಅವಾಗ್ಲಿಂದ ಮಾತಾಡ್ತಾ ಇದ್ರಿ, ದರ್ಶನ್ ಅವ್ರ ಬಗ್ಗೆ ತುಂಬ ಹೆಮ್ಮೆಯಿಂದ ಹೇಳ್ಕೊತಾ ಇದ್ರಿ. ಈ ಸಿನಿಮಾ ಬಗ್ಗೆ ಇರ್ಬೋದು, ಈ ಅಭಿಮಾನಿಗಳ ಬಗ್ಗೆ ಮಾತಾಡ್ತಿದ್ರಿ. ಸರ್ ಈ ಡೆವಿಲ್ ಸಿನಿಮಾ 1 ವರ್ಷದಿಂದ ವೇಟಿಂಗಲ್ಲಿ ಇತ್ತು, ಬರುತ್ತೋ 2 ವರ್ಷ ಅಲ್ಲ 2024ರಲ್ಲೇ ಬರುತ್ತೆ ಸಿನಿಮಾ ಅಂತ ಇತ್ತು. ಈ ಅವಘಡ ಆದ ಕಾರಣ ಬರಲಿಲ್ಲ. ಮಧ್ಯದಲ್ಲಿ ಬರುತ್ತೋ ಇಲ್ವೋ, ಬ್ರೇಕ್ ಆಗುತ್ತೋ ಅನ್ನೋ ಒಂದು ಕುತೂಹಲ. ಈಗ ಹಬ್ಬದ ದಿನ ಪ್ರಾರಂಭ ಆಗಿದೆ, ಇದ್ರ ಬಗ್ಗೆ ಮೊದಲಿಗೆ ಏನು ಹೇಳಕ್ಕೆ? ಡೆವಿಲ್ ಸಿನಿಮಾ ಅನ್ನೋದಕ್ಕಿಂತ ಇದು ನಮಗೆ ಒಂದು 2 ವರ್ಷ ಆದಮೇಲೆ, ಕಾಟೇರ ಆದಮೇಲೆ ನಮಗೊಂದು ಮೇಯ್ನ್ ಒಳ್ಳೆ ಫಿಲಮ್ ಅಂತ ಹೇಳ್ಬೋದು ನಮ್ಮ ಬಾಸ್ದು. 2 ವರ್ಷ ಆದಮೇಲೆ ನಾವು ಬಾಸ್ನ ನಮ್ಮ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀವಿ. ಸೊ ಇದು ಕತೆ ಬಂದು 2017 ಇದಾಗಬೇಕಿತ್ತು. ಸೊ ಟೈಮ್ ತೊಗೊಂಡು ಕಾಟೇರ ಮೂವಿ ಟೈಮಲ್ಲಿ ಪ್ರೊಡ್ಯೂಸರ್ ಕೇಳಿದ್ರು, ಡೈರೆಕ್ಟರ್ ಕೇಳಿದ್ರು, ಕಾಟೇರ ಮುಗಿದ್ಬಿಡ್ಲಿ ಆಮೇಲೆ ಮಾಡೋಣ ಅಂತ ಡೈರೆಕ್ಟರ್ ಒಪ್ಕೊಂಡು ಇದು ಮಾಡಿದ್ರು. 2024 ಅಕ್ಟೋಬರ್ಗೆ ಬರಬೇಕಾಗಿತ್ತು ಸಿನಿಮಾ, ಸ್ವಲ್ಪ ಡಿಲೇ ಆಯಿತು ಇದೆಲ್ಲ ಪ್ರಾಬ್ಲಮ್ ಆಗಿ. ಸೊ ನಮಗೂ ಖುಷಿನೇ ಸರ್, ಸ್ವಲ್ಪ ಕಡೆ ಬೇಜಾರು ಇದೆ, ಈ ಥರ ಎಲ್ಲ ಪ್ರಾಬ್ಲಮ್ ಆಯಿತು ಅಂತ. ಆದರೂ ಪರವಾಗಿಲ್ಲ, ಬಂದಿದೆ. ನೀವೇ ನೋಡ್ತಾ ಇದ್ರೆ ಸೆಲೆಬ್ರೇಷನ್ ಎಲ್ಲ ಸ್ವಲ್ಪ ಜೋರಾಗಿ ನಡೀತಾ ಇದೆ. ಇಲ್ಲಂತಾನೆ ಎಲ್ಲ ಆಲ್ ಓವರ್ ಕರ್ನಾಟಕ ತುಂಬ ಚೆನ್ನಾಗಿ ನಡೀತಾ ಇದೆ. ಟಿಕೆಟ್ಸ್ ಸಿಗ್ತಾ ಇಲ್ಲ, ಸೋಲ್ಡ್ ಔಟ್ ಆಗಿದೆ ಆಲ್ರೆಡಿ. ನಮ್ಗೆ ಖುಷಿನೇ ಸರ್. ಇವಾಗ ಇನ್ನೂ ಇದು ಟ್ರೈಲರ್ ಅಷ್ಟೇ, 4 ಕಾಲ ಮೇಲೆ ಒಂದು ಸ್ವಲ್ಪ ಪಿಕ್ಚರ್ ಇನ್ನೂ ಸ್ವಲ್ಪ ಜಾಸ್ತಿನೇ ಇದೆ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಷ್ಟು ನಮಗೂ ಜಾಸ್ತಿ ಇದೆ ಅಂತಾರಲ್ಲ. ನೀವು ಬೇಕಾದ್ರೆ ಬನ್ನಿ ನೋಡಿ, ನೀವೇ 4 ಕಾಲವರೆಗೂ ಬೇಕಾದ್ರೆ ಇಲ್ಲೇ ಇರಿ. 5 ಗಂಟೆಗೆ ಸ್ವಲ್ಪ ಪ್ರೋಗ್ರಾಮ್ಗಳು ಜಾಸ್ತಿ ನಡೀತಾ ಇದೆ. ನಾಳೆ 5-6 ಶೋನು ನಾವು ವೆರೈಟಿ ಊಟ ಅನ್ನದಾನ ಥರ ಮಾಡ್ತಾಯಿದ್ದೀವಿ. ಶುಕ್ರವಾರ ಪಂಚಿ ಊಟ ಇರುತ್ತೆ ನಿಮಗೆ. ಸೊ ಎಲ್ಲ ಥರನೂ ನಮಗೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಸರ್. ಓಕೆ ಸರ್, ಮಾತಾಡ್ತಾ ಇದ್ದೀವಿ ದರ್ಶನ್ ಸರ್ ಒಂದು ವಿಚಾರ, ಅವ್ರು ಇಲ್ಲದ ಕಾರಣ ಸೆಲೆಬ್ರಿಟೀಸ್ಗಳು ಆ ಹೊಣೆಯನ್ನು ಹೊತ್ಕೊಂಡಿದ್ದೀವಿ ಅಂತ. ಈ ಥರ ಇರಬೇಕಾದ್ರೆ ಸರ್, ಒಂದು ಸಿನಿಮಾ ಬರ್ತಾ ಇದೆ, ಚಲನಚಿತ್ರ ಒಂದು ಸಿನಿಮಾ ಬರ್ತಾ ಇದೆ ಟೋಟಲಾಗಿ, ಅದು ಒಂದು ಒಳ್ಳೆ ಸ್ಟಾರ್ದು ಅಂದಾಗ ಕಲಾವಿದರು ಯಾರೂ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋ ಒಂದು ಬೇಸರ ಅಭಿಮಾನಿಗಳಿಗೆ ಇದೆಯಾ? ಖಂಡಿತವಾಗ್ಲೂ ಇದೆ ಸರ್. ಯಾಕಂದರೆ ನಮಗೂ ತುಂಬ ಬೇಜಾರಾಗಿದ್ದಾರೆ. ಅಂದರೆ ಅವ್ರ ಜೊತೆಯಲ್ಲಿ ಅಣ್ಣ ಅಂದ್ಕೊಂಡಿದ್ದು ಎಲ್ಲ ಚೆನ್ನಾಗೇ ಇದ್ದರು. ಬಟ್ ಅವರು ಏನು ಆ ಥರ ಏನು ಬಿಟ್ಕೊಟ್ಟಿದ್ದಾರೆ ಅಂತೇನಿಲ್ಲ. ಒಂದು ಕೆಟ್ಟದ್ದು ಇವಾಗ ಮನುಷ್ಯ ಆದಮೇಲೆ ಎಲ್ಲ ಒಳ್ಳೇದೇ ಮಾಡ್ತಾರೆ ಅಂತ ಸರ್. ನಾನು ಕೆಟ್ಟದ್ದು ಮಾಡ್ತೀನಿ, ಅವರು ಕೆಟ್ಟದ್ದು ಮಾಡಿರ್ತಾರೆ, ಎಲ್ಲರೂ ಕೆಟ್ಟದ್ದು ಮಾಡೇ ಮಾಡ್ತಾರೆ. ಹಂಗನ್ಬಿಟ್ಟು ಜೊತೆಯಲ್ಲಿದ್ದವ್ರನ್ನ ಅಟ್ಲೀಸ್ಟ್ ಹೋಗಿ ನೋಡಬೇಕಾಗಿತ್ತು. ಅಟ್ಲೀಸ್ಟ್ ನಮ್ಗೆ ಅದು ಕೇಳ್ಕೊಳ್ಳೋದೊಂದು. ಈಗ ಹೋಗಿದಾರೋ ಇಲ್ವೋ ನಮಗೂ ಗೊತ್ತಿಲ್ಲ. ಬಟ್ ನಾವು ನೋಡಿರೋ ಪ್ರಕಾರ, ಮೀಡಿಯಾ ಪ್ರಕಾರ, ನಮ್ಮ ಧನ್ವೀರಣ್ಣ ಬಿಟ್ಟರೆ ಅಥವಾ ಚಿಕ್ಕಣ್ಣವ್ರು ಬಿಟ್ಟರೆ ಯಾರು ನನ್ನ ಪ್ರಕಾರ ನೋಡಿದ್ದು ನಮಗೂ ಗೊತ್ತಿಲ್ಲ ಸರ್. ಅಂದರೆ ಅವ್ರ ಜೊತೆ ಸುಮಾರು ಜನ ಸ್ಟಾರ್ ನಟಗಳಿದ್ರು. ನಮ್ಮಣ್ಣ ಅಂದ್ಕೊಂಡೆಲ್ಲ ಸ್ಟೇಜ್ ಮೇಲೆಲ್ಲ ಇದ್ರು. ಸ್ವಲ್ಪ ಬೇಜಾರಾಗುತ್ತೆ ಅವರೇ ಆ ಥರ ಕೈ ಬಿಟ್ಟ ಮೇಲೆ. ಬಟ್ ನಾವು ಫ್ಯಾನ್ಸ್ ಯಾವುದೂ ಕೈ ಬಿಟ್ಟಿಲ್ಲ ಬಿಡ್ರಿ. ಬಟ್ ಅವ್ರು ತುಂಬ ಒಳ್ಳೇದು ಮಾಡಿದ್ರು ಅವ್ರಿಗೂ. ಬಟ್ ಅವ್ರು ಬಿಟ್ಟಿದ್ದಾರೆ, ಬಿಡಲಿ ಪರವಾಗಿಲ್ಲ, ಅವ್ರ ಖುಷಿ. ಅವ್ರದ್ದು ಬರುತ್ತೆ, ನಾವು ನೋಡಬೇಕಲ್ಲ. ಸಿನಿಮಾ ಟ್ರೈಲರ್ ಬಂದ ತಕ್ಷಣ ಟ್ರೈಲರ್ ಬಗ್ಗೆ ಫ್ಯಾನ್ಸ್ಗಳು ಅಬ್ಬರ ಮಾಡ್ತಲೇ ಇದ್ದಾರೆ, ಹಬ್ಬ ಆಚರಿಸಿ. ಟ್ರೈಲರ್ ಬಗ್ಗೆನೂ ಕೂಡ ಕಮೆಂಟ್ ಮಾಡಿದವರಿಗೆ ಈ ಕಿಡಿಗೇಡಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಇದೇನಂದರೆ ಈಗ ನಾವೆಲ್ಲಿ ಯಾವುದು ಸ್ಟಾರ್ ವಾರ್ ಮಾಡೋಕ್ಕೆ ಬರ್ತಾಯಿಲ್ಲ. ಇನ್ನೊಂದೇನೆಂದರೆ ನಮ್ಮ ಬಾಸ್ ಮೂವಿ ರಿಲೀಸ್ ಆಗಿದೆ 2 ವರ್ಷ ಆದಮೇಲೆ ನಾವು ಅದನ್ನ ಇಷ್ಟಪಟ್ಟು ನಮಗೆ ಏನೋ ಕಷ್ಟನೋ ಇಷ್ಟನೋ ನಾವು ನೋಡ್ಬಿಟ್ಟು ಬೆಳೆಸಬೇಕು, ಇದು ಮಾಡಲೇಬೇಕು ಅಂತ ನಾವು ಡಿಸೈಡ್ ಆಗಿರೋದು. ಟ್ರೈಲರ್ ನಿಮಗೆ ಗೊತ್ತು, ಫಸ್ಟ್ ಟೈಮು ಅಭಯ್ ಆದಮೇಲೆ ಈ ಥರ ಒಂದು ಲವ್ಲಿ ಲುಕ್ ಗೆಟಪಲ್ಲಿ ಬಂದಿರೋದು ಬಾಸು. ಮಾಸ್ ಅನ್ನೋದಕ್ಕಿಂತ ಬಾಸ್ ಯಾವತ್ತಿದ್ರೂ ಒಂಥರ ನೆಕ್ಸ್ಟ್ ಲೆವೆಲಲ್ಲೇ ಮಾಡಿದ್ದಾರೆ ಈ ಮೂವಿಲಿ. ನಮಗೆ ಏನಂದರೆ ಏಟರ್ಸ್ ಹೇಳೋದು ಅಂದರೆ, ಬನ್ನಿ ನೋಡಿ ಫಿಲಮ್ಮು, ಇಷ್ಟ ಇದ್ದರೆ ಖುಷಿ ಇದ್ದರೆ ಮಾತ್ರ ಮಾತಾಡಿ, ಇಷ್ಟ ಆಗಿದ್ರೆ ಮಾತ್ರ ಮಾತಾಡಿ. ನೆಗೆಟಿವ್ ಎಲ್ಲರೂ ಹೇಳಿರ್ತಾರೆ ಸರ್. ಫಿಲಮ್ ಫಸ್ಟ್ ನೋಡೇ ಇಲ್ಲ ಅಂದಮೇಲೆ ಇನ್ನೇನು ಮಾತಾಡ್ತಾರೆ. ಟ್ರೈಲರು ಯಾರು ಏನೇ ಹೇಳಿ ಸರ್, ನನ್ನ ಪ್ರಕಾರ 100% ಹಿಟ್ ಆಗಿದೆ ಆಲ್ರೆಡಿ ಟ್ರೈಲರ್. ಟ್ರೆಂಡಿಂಗ್ ನಂಬರ್ 1 ಈಗಲೂ ತೆಗೆದು ನೋಡಿ ಡೆವಿಲೇ ಇರೋದು. ಯಾರ್ದು ಎಷ್ಟೇ ವ್ಯೂಸ್ ಹೋಗಿ ಲೈಕ್ಸ್ ಹೋಗಿರ್ಬೋದು, ಅದು ಸೆಕೆಂಡ್ರಿ. ಟ್ರೆಂಡಿಂಗ್ ನಂಬರ್ 1 ಇರೋದು ಡಿಬಾಸ್ದು ಡೆವಿಲ್ದೇನೆ. ಸೊ ವ್ಯೂಸ್ನ ಯಾರು ಕೊಂಡ್ಕೊಳ್ಳೋಕ್ಕಾಗಲ್ಲ ಸರ್. ವ್ಯೂಸ್ನ ಕೊಂಡ್ಕೊಬೋದು, ಬಟ್ ಟ್ರೆಂಡಿಂಗ್ನ ಯಾರನ್ನೂ ಕೊಂಡ್ಕೊಳ್ಳೋಕ್ಕಾಗಲ್ಲ. ಈಗ ಎಕ್ಸಾಂಪಲ್ ನಾನು ಹೇಳಬೇಕು ಅಂದರೆ, ಇವಾಗ ನಾನೇ ಯಾವ್ದಾದ್ರು ಒಂದು ಗೂಗಲ್ ರಿವ್ಯೂ ಹಾಕ್ಬಿಟ್ಟು ನಾನೇ 1000 ಸತಿ ನಾನು ಬೋಟ್ ರಿವ್ಯೂ ಮಾಡ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಟ್ರೆಂಡಿಂಗ್ ಅನ್ನೋದು ಬಂದ್ಬಿಟ್ಟು ಜನ ನೋಡ್ತಾರಲ್ಲ, ಆವಾಗಲೇ ಟ್ರೆಂಡಿಂಗ್ ಅಂತ ಬರೋದು. ಅದು ನಮ್ಮ ಭಾಷೆ ಅವಾಗ ಲಾಸ್ಟ್ ಟೈಮ್ ಇಂಟರ್ವ್ಯೂಲಲ್ಲಿ ಹೇಳಿದ್ದಾರೆ. ಟ್ರೆಂಡಿಂಗ್ನ ಯಾರನ್ನೂ ಕೊಳ್ಳೋಕ್ಕೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ನೋಡಿದ್ರೆ ಅಂತಾನೆ ಟ್ರೆಂಡಿಂಗ್ ನಂಬರ್ 1 ಬರೋದು. ಈಗಲೂ ನೀವು ತೆಗೆದು ನೋಡಿ ಟ್ರೆಂಡಿಂಗ್ ನಂಬರ್ 1 ಡೆವಿಲೇ ಇರೋದು ಟ್ರೈಲರಲ್ಲಿ. ಓಕೆ ಸರ್, ಅದರ ಜೊತೆಗೆ ಡಿಸೆಂಬರ್ ತಿಂಗಳು ಅಂದಾಗೆ ಚಿತ್ರರಂಗದ ಹಬ್ಬದ ದಿನವೇ ಚಿತ್ರರಂಗಕ್ಕೆ ಈ ಸಿನಿಮಾದಲ್ಲಿ ದರ್ಶನ್ ಅವ್ರು ಬರ್ತಾ ಇದ್ದಾರೆ ಅಂದಾಗ ಒಂದಷ್ಟು ಸಿನಿಮಾಗಳು ಹಿಂದಿರುತ್ತವೆ. ಬಟ್ ಅದ್ರ ಜೊತೆಗೆ 2 ಸಿನಿಮಾಗಳು ಬರ್ತಾ ಇದ್ದಾವೆ. ಅವರ ಅಭಿಮಾನಿಗಳಾಗಿರ್ಬೋದು ಅಥವಾ ಅವ್ರ ಕಡೆ ಪರವಾಗಿರೋರು, ನಾವು ಡೆವಿಲ್ನ ಹೊಡೆದಾಕ್ತೀವಿ, ಡೆವಿಲ್ ಬರೋಕ್ಕೆ ಬಿಡಲ್ಲ ಅನ್ನೋ ಒಂದು ಮಾತುಗಳು ಬರ್ತವೆ. ಅದ್ರ ಬಗ್ಗೆ ಏನು ಹೇಳ್ತೀವಿ? ಫಸ್ಟ್ ನಾವೇ ಬರ್ತಾ ಇದ್ದೀವಿ ಅಂತ ಆ ಥರ ಏನಿಲ್ಲ. ಅವ್ರದ್ದು ಬರಲಿ, ಅವ್ರದ್ದು ನಾವು ನೋಡ್ತೀವಿ. ನಮಗೂ ಖುಷಿನೇ. ನಮಗೂ ಅವರು ಅವಾಗಿಂದನೂ ನಮಗೂ ಇಷ್ಟ ಇರೋರೆ ಅವರು. ನಮಗೇನು ಆ ಥರ ಏನು ಅವರೇನು ಬೇರೆಯವರು ಅಂತ ಏನು ಹೇಳ್ತಾ ಇಲ್ಲ, ಅಥವಾ ಬೇರೆ ಭಾಷೆದವ್ರು ಅಂತ ಹೇಳ್ತಾಯಿಲ್ಲ. ಅವರು ನಮ್ಮ ಕನ್ನಡದವರೇ. ಅವ್ರದ್ದು ನೋಡ್ತೀವಿ. ಹಂಗನ್ಬಿಟ್ಟು ಬೇರೆಯವ್ರಿಗೆ ಅವ್ರ ಫ್ಯಾನ್ಸ್ ಕೇಳೋದು ಅಷ್ಟೇ, ನೀವು ಬಂದು ಫಿಲಮ್ ನೋಡಿ, ನಾವು ನೋಡ್ತೀವಿ, ನಾವು ಸಪೋರ್ಟ್ ಮಾಡ್ತೀವಿ. ಡೆವಿಲ್ ಇರಲ್ಲ ಅದೆಲ್ಲ, ಅದು ಅವ್ರ ಇಷ್ಟ ಸರ್. ಇರುತ್ತಾರಲ್ವ, ನಾವು ಅವ್ರಿಗೆ ಗೊತ್ತಾಗುತ್ತೆ. ಈಗ ನಾಳೆ ರಿಲೀಸ್ ಆಗುತ್ತೆ, 25 ಡೇಸ್ ಅಲ್ಲ, 50 ಡೇಸ್ ಅಲ್ಲ, 100 ಡೇಸ್ ಓಡಿಸ್ತೀವಿ. ಈ ಥಿಯೇಟ್ರಲ್ಲೇ ಆಗಲಿ, ಯಾವ ಥಿಯೇಟ್ರಲ್ಲೇ ಆಗಲಿ, ಮೂವಿ ಶೋಸ್ ಡಿವೈಡ್ ಆಗ್ಬೋದು ಹೊರತು ತೆಗ್ದಾಕ್ತೀವಿ ಇದಾಗ್ತೀವಿ ಯಾರು ಕೇಳಿ ಥಿಯೇಟ್ರ್ ಅವರೇ ಬಿಡಲ್ಲ ಸರ್. ಈಗ ಥಿಯೇಟ್ರ್ ಅವ್ರು ಬಿಟ್ಬಿಡ್ತಾರೆ ಡೆವಿಲ್ನ ತೆಗ್ಬಿಟ್ಟು ಇದಾಕಿ ಅಂತ.
ಇವ್ರಿಗೆ ಅರ್ಧ ಶೋ ಅವ್ರಿಗೆ ಅರ್ಧ ಶೋ ಕೊಡ್ಬೋದು, ಅಥವಾ ಇದೇ ಚೆನ್ನಾಗಿತ್ತು ಅಂದರೆ ಇದನ್ನೇ ನಡ್ಸ್ಕೊಂಡು ಹೋಗ್ಬೋದು ಸರ್. ಇಲ್ಲ ಅದು ಚೆನ್ನಾಗಿತ್ತು ಅಂದರೆ ಅದು ಚೆನ್ನಾಗಿ ನಡ್ಸ್ಕೊಂಡು, ಅದು ಥಿಯೇಟ್ರ್ ಅವ್ರ ಮೇಲೆ ಬಿಟ್ಟಿದ್ದು, ನಾವೇನು ಮಾಡೋಲ್ಲ. ನಮ್ಮ ಫ್ಯಾನ್ಸ್ ಅವ್ರು ಮಾತ್ರ ನಾವು ನೋಡೇ ನೋಡ್ತೀವಿ ಸರ್. 100 ಡೇಸ್ ನಾವು ಪಕ್ಕ ನೋಡೇ ನೋಡ್ತೀವಿ. ದರ್ಶನ್ ಅಂದ ತಕ್ಷಣ ಬಾಕ್ಸ್ ಆಫೀಸ್ ಸುಲ್ತಾನ್ ಅನ್ನೋ ಪದ ಈಗವರೆಗಿದೆ. 100 ಕೋಟಿ 200 ಕೋಟಿ ಮಾಡೋದು ಸಹಜ. ಈ ಸಿನಿಮಾ ಎಷ್ಟು ಮಾಡ್ಬೋದು ಸರ್? ಈ ಸಿನಿಮಾ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ, ಯಾಕಂದರೆ ಬಾಸ್ ಬೇರೆ ಆಚೆ ಇಲ್ಲ, ಒಳಗಡೆ ಇದ್ದಾರೆ. ಸೊ ಅವ್ರ ಅಭಿಮಾನಿಗಳು ಒಬ್ಬೊಬ್ರು ಬಂದು ನೋಡ್ತಾರೆ ಅಂತ ನಂಬಿಕೆ ಇದೆ. ಈಗ ಆಲ್ರೆಡಿ ಎಲ್ಲ ಥಿಯೇಟ್ರಲ್ಲೂ ಸೋಲ್ಡ್ ಔಟ್ ಆಗಿದೆ ಫ್ಯಾನ್ ಶೋಸ್ ಅಂತಲೇ 6 ಶೋ ಫಸ್ಟ್ ಡೇ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಸೊ ಫ್ಯಾನ್ ಶೋಸೇನೆ ಆ ಥರ ಒಂದು 6 crore 7 crore ಕಲೆಕ್ಷನ್ ಆಗಿದೆ ಅಂದಮೇಲೆ ಫಸ್ಟ್ ಶೋ ಇನ್ನು ನನ್ನ ಪ್ರಕಾರ ಜಾಸ್ತಿ ಹೋಗುತ್ತೆ. ಈಗ ಇದು ನನ್ನ ಪ್ರಕಾರ ವೀಕೆಂಡೂ ಬರ್ತಾ ಇದೆ, ವೀಕೆಂಡ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಇದಾಗುತ್ತೆ ಅಂತಬಿಟ್ಟು ನಮಗೂ ಆಸೆ ಇದೆ. ನನ್ನ ಪ್ರಕಾರ ಒಂದು ಹೋಗುತ್ತೆ ಸರ್. ಆ ಥರ ನಾವು ಲೆಕ್ಕ ಹೇಳೋಕ್ಕಾಗಲ್ಲ. ನನ್ನ ಪ್ರಕಾರ ಇವಾಗ ಕಾಟ್ಯಾರ ಏನು ಮಾಡಿದ್ರೆ ಅದಕ್ಕಿಂತ ಡಬಲ್ ಹೋಗುತ್ತೆ ಸರ್, ಡಬಲ್ ಹೋಗಿ. ಕೊನೆಯದಾಗಿ ಸರ್, ದರ್ಶನ್ ಅವರ ಅಭಿಮಾನಿಗಾಗಿರಬಹುದು ಮತ್ತು ಸಿನಿ ಪ್ರೇಮಿಗಳಿಗಾಗಿರ್ಬೋದು, ಒಬ್ಬ ಅಭಿಮಾನಿಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್? ಅವ್ರಿಗೆಲ್ಲ ಹೇಳೋದಷ್ಟೇ, ನಮ್ಮ ಮನಸ್ಸಲ್ಲಿರೋದಂದರೆ ಫಿಲಮ್ ನೋಡಿ ನೆಗೆಟಿವ್ ಪಾಸಿಟಿವ್ ಬಂದು ನೋಡಿ. ಇಲ್ಲಿ ಫಸ್ಟು ಫಿಲಮ್ ನೋಡ್ಬಿಟ್ಟು ಆಮೇಲೆ ಮಾತಾಡಿ. ಥಿಯೇಟ್ರಲ್ಲಿ ಬಂದಮೇಲೂ ಅಷ್ಟೇ. ಈಗ ಮೊನ್ನೆ ಯಾರೋ ಒಬ್ಬರು ಮ್ಯಾಕ್ಸ್ ಟ್ರೈಲರ್ ಲಂಚಲ್ಲಿ ಏನು ಹೇಳಿದ್ರು, ಚಿನ್ನ ಬೇಗ ಬಂದ್ಬಿಟ್ರಿ ಆಮೇಲೆ ಇರಲ್ಲ ಹಂಗೆ ಹಿಂಗೆ ಅಂತ. ಅವ್ರಿಗೆ ಹೇಳೋದು ಒಂದೇ, ನಿಮ್ಮ ಅಭಿಮಾನ ನಿಮ್ಗಿರ್ಬೋದು, ನಮ್ಮ ಅಭಿಮಾನ ನಮಗಿರ್ಬೋದು. ಹಂಗನ್ಬಿಟ್ಟು ನಾವು ಉಚ್ತಾರ ಆಡ್ತಾ ಇಲ್ಲ. ನಮ್ಮ ಬಾಸ್ ಹೇಳೋರೆ ಯಾವುದು ಏನು ಮಾತಾಡ್ಕೊಂಡು ಹೋಗ್ಬಿಟ್ಟು ನಮ್ಮ ಬಾಳಕ್ಕೆ ನಾವು ಇದ್ದೀವಿ ಅಂತ. ಅವ್ರಿಗೆ ಹೇಳೋದು ಫಸ್ಟ್ ಫಿಲಮ್ ನೋಡಿ. ನಾವು ಮ್ಯಾಕ್ಸ್ ಟ್ರೈಲರ್ ನೋಡಿದ್ದೀವಿ, ನಾವೇನು ನೋಡಿದ್ರೆ ಏನಿದ್ದಿಲ್ಲ. ಅವರು ಮಾತಾಡ್ಬೇಕಾದ್ರೆ ಬರೋದಲ್ಲಿ ಫಿಲಮ್ ಟ್ರೈಲರ್ ನಮ್ದು ಡೆವಿಲ್ ಟ್ರೈಲರ್ ಇಟ್ಕೊಂಡೇ ಮಾತಾಡಿರೋದು, ಅದು ಎಲ್ಲರಿಗೂ ಗೊತ್ತಾಯ್ತು ಅವ್ರು ಅದೇ ಥರ ಮಾತಾಡಿದ್ರು ಅಂತ. ಮಾತಾಡಲಿ ಪರವಾಗಿಲ್ಲ. ನಾವು ಹೇಳ್ತಾರದು ಒಂದೇ, ಫಸ್ಟ್ ಫಿಲಮ್ ಬಂದು ನೋಡಿ, ನಾವು ನೋಡ್ತೀವಿ. ರಿವ್ಯೂ ಚೆನ್ನಾಗಿದೆಯಾ ಮೂವಿ ನೋಡಿದ್ಮೇಲೆ ರಿವ್ಯೂ ಕೊಡಿ, ಪರವಾಗಿಲ್ಲ. ಇದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಶೋ ಇರುತ್ತೆ ಯಾವತ್ತಿದ್ದು. ನಮ್ಮ ಬಾಸ್ ಮೂವಿ ಆಗೋ ಫ್ಯಾಮಿಲಿಗಿರುತ್ತೆ, ಮಾಸ್ ಆಗಿರುತ್ತೆ, ಎಲ್ಲ ಥರನೂ ಇರುತ್ತೆ. ಯಾಕಂದರೆ ಇವಾಗ ಒಬ್ಬ ನೆಗೆಟಿವ್ ಮಾಡಿದ್ರೆ ಎಷ್ಟೊಂದು 1000 ಜನ ನೋಡ್ತಾರೆ. ಸೊ ಹಂಗನ್ಬಿಟ್ಟು ಮಕ್ಕಳು ಫ್ಯಾಮಿಲಿ ವಯಸ್ಸಾದವ್ರು ಯಾರೂ ಬರೋಲ್ಲ. ಸೊ ಅದಕ್ಕೆ ಹೇಳೋದು ಫಸ್ಟ್ ಫಿಲಮ್ ನೋಡಿ, ಫಿಲಮ್ ನೋಡಾದ್ಮೇಲೆ ಆಮೇಲೆ ಡಿಸೈಡ್ ಮಾಡಿ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತ. ಅದೊಂದು ಅಷ್ಟೇ ಹೇಳೋದು ಸರ್.